ರಾಹುಲ್ ಗಾಂಧಿಯವರು ಫಸ್ಟು ಸಂವಿಧಾನದ ಬಗ್ಗೆ ಮಾತಾಡ್ತಾಯಿದ್ರು, ಕಾನ್ಸ್ಟಿಟ್ಯೂಷನ್ ಪುಸ್ತಕನ ಯಾವಾಗಲೂ ಇಟ್ಟು ಮಾತಾಡ್ತಾಯಿದ್ರು. ಮೊನ್ನೆ ಯಾವಾಗ ನಮ್ಮ ದೇಶದಲ್ಲಿ ಜೆನ್ಜಿ ಹೋರಾಟ ಒಂದು ಮೇನ್ ಸ್ಟ್ರೀಮಿಗೆ ಬಂತು, ಆಗಲಿಂದ ಸ್ವಲ್ಪ ವರಸೆನ ಚೇಂಜ್ ಮಾಡಿದ್ದಾರೆ. ಅವರು ಯಾವಾಗಲೂ ಬೀದಿಲಿ ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಕಲ್ಲನ್ನು ಎಸೀತಾ ಇದ್ದಾರೆ. ಜೆನ್ಜಿ ಹೋರಾಟವನ್ನು ತನ್ನದು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬೋದು, ಅಥವಾ ಅವ್ರ ಜೊತೆ ಗುರ್ತಿಸ್ಕೊಳ್ಳೋಕ್ಕೆ ಅವರ ತಹತಃ ಎದ್ದು ಕಾಣ್ತಾ ಇದೆ. ಜೆನ್ಜಿಗಳ ಜೊತೆ ನಾವಿದ್ದೇವೆ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ, ಜೆನ್ಜಿಗಳು ಯಾವಾಗ ಯಾರ ಮೇಲೆ ಉಲ್ಟಾ ಹೊಡಿತಾರೆ ಅಂತ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಅವತ್ತಿಂದ ಮೊನ್ನೆ ಸೆಷನ್ನಲ್ಲಿ ನೋಡಿ, ಈಗ ಯಾರೋ ಅಮಿತ್ ಶಾ ಅವ್ರು ಬಂದು ಮಾತಾಡಬೇಕು ಅಂತ ಭಾಳ ದೊಡ್ಡ ಹೋರಾಟವನ್ನು ಹೊರಗಡೆ ನಿಂತು ಮಾಡಿದ್ರು. ಅಮಿತ್ ಶಾ ಅವ್ರು ಹೇಳಿದ್ರು, ಬನ್ನಿ ನೀವು ಮಾತಾಡೋಣ, ಇಂಥ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾವು ಮಾತಾಡ್ತೀವಿ, ಆನ್ಸರ್ ಮಾಡ್ತೀವಿ, ನೀವು ಶಾಂತವಾಗಿ ನಡೆಯೋಕ್ಕೆ ಸೆಷನ್ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಆದರೆ ಬಿಡಲೇ ಇಲ್ಲ, ಹೊರಗಡೆ ನಿಂತೆ ರಾಹುಲ್ ಗಾಂಧಿಯವರು ಗುಡುಗಿದ್ರು. ಇವತ್ತು ಅಷ್ಟೇ ಆ ಘಟನೆ, ಅದೇನೋ ಪೆಲೆಟ್ ಗನ್ ಶಾರ್ಟ್ ಮಾಡಿದ್ದಿತ್ತಲ್ಲ, ಅದರ ವಿರುದ್ಧ ಹೋಗಿ ಸ್ಟೇಷನ್ಗೆ ಹೋಗಿ ಪ್ರೊಟೆಸ್ಟ್ ಮಾಡಿ ಆ ಠಾಣಾಧಿಕಾರಿ ವಿರುದ್ಧ FIR ಹಾಕಿಸಿದ್ದಾರೆ. ಈ ಜೆನ್ಜಿ ಹೋರಾಟ ಇದೆಯಲ್ಲ ನೋಡಿ, ಮೋದಿಯವರೇ ಸರೆಂಡರ್ ಆಗೋಗಿದ್ದಾರೆ. BJP ಅಂತ BJPಯೇ ಸ್ತಬ್ಧವಾಗಿದೆ, ಮೌನವಾಗಿದೆ. ಈ ಜೆನ್ಜಿ ಹೋರಾಟ, ಆಮೇಲೆ ಆಪ್ ಪಕ್ಷ ಇದನ್ನೇನಾದ್ರು ಹೈಜಾಕ್ ಮಾಡ್ಬೋದಾ, ಇದರ ಅಲೆಯಲ್ಲಿ ತೇಲ್ಬೋದಾ ಅಂತ ಆಮ್ ಆದ್ಮಿ ಪಾರ್ಟಿಯವರು ಟ್ರೈ ಮಾಡ್ತಾ ಇದ್ದಾರೆ. ಲೆಫ್ಟ್ ಪಾರ್ಟಿನವರು ಪಾಪ ಅವರೆಲ್ಲ ಕಾರ್ಯಕರ್ತರು ಆ ಜೆನ್ಜಿ ಮೂವ್ಮೆಂಟ್ ಜೊತೆ ಇದ್ದಾರೆ. ಆದರೆ ಅದನ್ನು ತಮ್ಮ ಕಡೆ ಏನಾದ್ರು ಸೆಳಿಬೋದಾ ಅಂತ ಲೆಫ್ಟ್ ಪಾರ್ಟಿನವ್ರು ಟ್ರೈ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ಒಂದು ಜೆನ್ಜಿ ಮೂವ್ಮೆಂಟ್ ಅಂತ ಶುರುವಾಗಿದೆ. ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ನಮ್ಮ ಕೆಲಸ ಇಲ್ಲ, ಆಮೇಲೆ ಇಲ್ಲಿ ಕೇವಲ ಹಣ ಇರೋರು ಎಲ್ಲ ಸೌಲಭ್ಯಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಅಧಿಕಾರಸ್ಥರು ನಮ್ಮ ಸಂಕಷ್ಟದ ತಲೆ ಮೇಲೆ ಕೂತು ರೂಲ್ ಮಾಡ್ತಾ ಇದ್ದಾರೆ ಅನ್ನುವ ಆಕ್ರೋಶ ಯುವಜನರಲ್ಲಿದೆ. ಆ ಆಕ್ರೋಶವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ತಯಾರಿ ನಡೆಸ್ತಾ ಇದೆ. ಎಲ್ಲ ಲೀಡರ್ಗಳು ಟ್ರೈ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಸಾಫ್ಟ್ ನಡೆಯನ್ನು ಅನುಸರಿಸಿದ್ರೆ ಕಾಂಗ್ರೆಸ್ಸು, ಆಪು, ಲೆಫ್ಟ್ ಪಾರ್ಟೀಸು ಇವೆಲ್ಲ ಪಕ್ಷಗಳು ಅವ್ರ ಜೊತೆ ಇರುವ ತೀರ್ಮಾನವನ್ನು ಮಾಡಿದ್ದಾರೆ. ನೋಡಬೇಕು, ಯುವಜನ ದಾರಿ ತಪ್ಪಬಾರ್ದು. ಈಗ ರಾಜಕೀಯ ಪಕ್ಷಗಳ ಜೊತೆ ನೀವು ಹೋದರೆ ನಿಮ್ಮ ಹೋರಾಟ ಹಳಿ ತಪ್ಪಿತು ಅಂತಲೇ ಅರ್ಥ. ನಿಮ್ಮ ಬೇಡಿಕೆಗಳನ್ನ ಯಾವ ಕಾರಣಕ್ಕೂ ಈಗಿನ ರಾಜಕೀಯ ಪಕ್ಷಗಳು ಅವರ ಪ್ರಣಾಳಿಕೆಯಲ್ಲಿ ಸೇರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಾಂಪ್ರದಾಯಿಕ ಪಕ್ಷಗಳು, ಅವ್ರಿಗೆ ಅವ್ರದ್ದೇ ಆದ ಕಾರ್ಯಕರ್ತರಿರ್ತಾರೆ, ಅವ್ರದ್ದೇ ಆದ ಲೀಡರ್ಗಳಿರ್ತಾರೆ, ಆ ಲೀಡರ್ಗಳಿಗೆ ಅವ್ರದ್ದೇ ಆದ ಅಗತ್ಯಗಳಿರ್ತವೆ. ಹಾಗಾಗಿ ನೀವೆಲ್ಲ ಬಡ ಕುಟುಂಬಗಳಿಂದ ಬಂದಿರೋರು, ಲೋಯರ್ ಮಿಡ್ಲ್ ಕ್ಲಾಸಿಂದ ಬಂದಿರೋರು, ಮಿಡ್ಲ್ ಕ್ಲಾಸಿಂದ ಬಂದಿರೋರು, ನಮ್ಮ ರೂರಲ್ಗಳು ಅಧಿಕಾರಶಾಹಿ ಇದೆಯಲ್ಲ ಅದು ಅಪ್ಪರ್ ಮಿಡ್ಲ್ ಕ್ಲಾಸ್ ಪರವಾಗಿದೆ, ವ್ಯವಸ್ಥೆಯ ಪರವಾಗಿದೆ. ನೀವೆಲ್ಲ ವ್ಯವಸ್ಥೆ ವಿರುದ್ಧ ನಿಂತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಮದೇ ಆದ ಬೇರೆ ಬೇರೆ ಮಾರ್ಗಗಳನ್ನ ನೀವು ಅನುಸರಿಸ್ಕೊಳ್ಳೋದು ಈಗ ಒಳ್ಳೆಯದು, ಹುಡುಕೊಳ್ಳೋದು ಒಳ್ಳೆಯದು. ನಿಮಗೆ ಗುರುಗಳನ್ನ ಹುಡುಕೋಬೇಕು. ನಿಮಗೆ ಗುರು ಕಾಣ್ತಾ ಇಲ್ಲ, ಈಗ ಗುರು ಕಾಣ್ತಾ ಇಲ್ಲ, ಗುರಿ ಏನೋ ಒಂದಷ್ಟು ಕಾಣ್ತಾ ಇದೆ, ಆದರೆ ನಿಮ್ಗೆ ಗುರು ಕಾಣ್ತಾ ಇಲ್ಲ. ನೀವು ಯಾರಲ್ಲಿ ಗುರುನ ಹುಡುಕತ್ತೀರ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಮೂಮೆಂಟ್ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಒಂದು ಆಂಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆ.